ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗಮನ ಕೊಡ್ಲಿ. ಈಗ ಕಳೆದ 2 ದಿನಗಳಿಂದ ಮೊಟ್ಟೆದು ಒಂದು ಸ್ವಲ್ಪ ಆತಂಕದ ಬೇರೆ ಬೇರೆ ಚರ್ಚೆಗಳು ಬರ್ತಾ ಇದೆ. ಹಾಗಾಗಿ ಮಾನ್ಯ ಆರೋಗ್ಯ ಸಚಿವರು ಇಲ್ಲೇ ಇದ್ದಾರೆ. ಮೊಟ್ಟೆಯಿಂದ ಏನು ಆತಂಕ ಇದೆಯಾ, ಅದಕ್ಕೆ ಅನಾರೋಗ್ಯ ಇದೆಯಾ, ಇದನ್ನ ವಿಶ್ವಾಸದ ಮಾತನ್ನ ಒಂದು ಸದನದ ಮುಖಾಂತರ ವಿದ್ಯಾರ್ಥಿಗಳಿಗೆ ಹೇಳಬೇಕು, ರಾಜ್ಯ ಜನರಿಗೆ ಹೇಳಬೇಕು. ಈಗಾಗಲೇ ಆ ವಿಷಯದ ಬಗ್ಗೆ ನಾನು ಸಾರ್ವಜನಿಕ ಇದರಲ್ಲೆಲ್ಲ ಹೇಳಿದ್ದೀನಿ. ಯಾವುದೇ ರೀತಿ ಆತಂಕ ಪಡಬೇಕಾಗಿಲ್ಲ. ಅದು ಯಾವುದೋ ಒಂದು ಕಂಪನಿ ಎಗಾಸ್ ಅಂತ ಇರುವಂಥ ಕಂಪನಿ ವಿಚಾರದಲ್ಲಿ ಆಗಿರುವಂಥದ್ದು. ಆ್ಯಂಟಿಬಯೋಟಿಕ್ ಯಾವುದು ಉಪಯೋಗ ಮಾಡ್ಬೋದು ಮಾಡಿದ್ದಾರೆ ಅಂತ, ಅದು ಕೇಂದ್ರದ ಫುಡ್ ಸೇಫ್ಟಿ ಅವರು ಕೂಡ ನೋಡ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ಕಳೆದ ವರ್ಷ ನಾನು ಸುಮಾರು 147 ಮಾದರಿಗಳನ್ನು ನಾನು ಪರೀಕ್ಷೆ ಮಾಡಿಸಿದ್ದು. ಅದರಲ್ಲಿ ಒಂದೇ ಒಂದು ಮಾತ್ರ ಫೇಲ್ ಆಗಿತ್ತು, ಮಿಕ್ಕಿದ್ದೆಲ್ಲ ಚೆನ್ನಾಗಿತ್ತು ಕ್ವಾಲಿಟಿ. ಹೋದ ವರ್ಷ ನಾವು ಟೆಸ್ಟ್ ಮಾಡಿದಾಗ ಮೊಟ್ಟೆಗಳದೆಲ್ಲ. ಸೊ ಅದರಿಂದ ಯಾವುದೇ ಆತಂಕ ಪಡಬೇಕಾಗಿಲ್ಲ. ಮೊಟ್ಟೆಗಳು ಕೊಡ್ಬೋದು, ತಿನ್ಬೋದು, ಅದು ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೇದು. ಅದಕ್ಕೋಸ್ಕರ ಅದು ನಿಲ್ಲಿಸುವಂಥದ್ದು ಬೇಡ ಮಾನ್ಯ ಸಭಾಧ್ಯಕ್ಷರು. ಸಭಾಧ್ಯಕ್ಷರೇ, ಸುರೇಶ್ ಕುಮಾರ್ ಸಾಹೇಬ್ರು ಹೇಳಿದ್ರು ಏನಂತ, 1-2 ದಿನ ಸೆಷನ್ ಕರಿಬೇಕು ಅಂತ. ನೀವು 43,000 ಕೋಟಿ ಬಡ್ಜೆಟ್ ಕೊಡ್ತೇವೆ, ರಾಜ್ಯದ ಗಂಭೀರವಾದ ವಿಷಯ ಅಲ್ಲ, ಬೇಗ ಮುಗಿಸಿ ಅದನ್ನು. ಅಲ್ಲ, ನೀವು ಗಂಭೀರವಾದ ವಿಷಯ 2 ದಿನ ಚರ್ಚೆಗೆ ನೀವು ಸದನ ಕರಿಬೇಕು ಅಂತ ಹೇಳಿದ್ರೆ ಒತ್ತಾಯ ಮಾಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಈ ಮೊಟ್ಟೆ ವಿಚಾರದಲ್ಲಿ ಆದಷ್ಟು ಬೇಗ ಒಂದು ತೀರ್ಮಾನ ತಗೊಳ್ಳೋದು. ಮತ್ತೆ ಏನು ಮಾನ್ಯ ಸುರೇಶ್ ಅವರು ಎಲ್ಲರೂ ಕೂಡ ಇದ್ದಾರೆ, ನಾನು ಕೂಡ ಅದನ್ನು ಒಪ್ತೀನಿ. ನೆಕ್ಸ್ಟ್ ಯಾವಾಗಲೇ ಸದನ ಶುರುವಾದಾಗ ಫಸ್ಟ್ ಡೇನೇ 2 ದಿವಸ ಕೊಟ್ಬಿಡಿ. ಎಸ್ಪೆಷಲಿ ನನ್ನ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ನಾವು ಕೂಡ ಇಬ್ರು ಕೂಡ ಮಾತಾಡ್ಕೊಂಡಿದ್ವಿ. ದಯವಿಟ್ಟು ಇದೆರಡು ಕೊಡೋದು ಒಳ್ಳೇದು. ಅವಶ್ಯಕತೆ ಎಲ್ಲರ ಸದಸ್ಯರು ಕೂಡ ಅದನ್ನ ಹೇಳಿದ್ರೆ